ಅರ್ಹತೆ ಇದೆ ಅಂತ ನೀವು ನನ್ನನ್ನು ನಂಬಿ ನನ್ನನ್ನು ಈ ಕಂಪನಿ CEO ಮಾಡಿದ್ದೀರಾ. ಆದರೆ ಎಲ್ಲರ ದೃಷ್ಟಿಯಲ್ಲಿ ನಾನು ಅದನ್ನು ಮೋಸದಿಂದ ಪಡ್ಕೊಂಡಿದ್ದೀನಿ ಹಾಗಂತ ಅನ್ಕೊಂಡಿದ್ದಾರೆ. ಅಂಥವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಬದಲಾಯಿಸೋ ಹಾಗೆ ನಾನು ಈ ಕಂಪನಿ ಜವಾಬ್ದಾರಿಗಳನ್ನ ನಿಭಾಯಿಸಿ ಗೆದ್ದಾಗ ಈ ಚೇರಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಬರುತ್ತೆ. ಅಲ್ಲಿ ತನಕ ನನ್ನ ಕ್ಯಾಬಿನಲ್ಲೇ ಕುತ್ಕೋತೀನಿ. ಆ್ಯಂಡ್ ನೀವು ಹೇಳಿರೋ ಕಾಫಿ ಎಕ್ಸಾಂಪಲ್ಗೆ ನಂದೊಂದು ಮಾತು ಸರ್. ಕಾಫಿನ ಕುಡಿಯೋದಕ್ಕೆ ಡಿಗ್ನಿಟಿ ಸ್ಟೇಟಸ್ನ ನೋಡ್ಕೊಂಡು ಹೋಗೋದಿಲ್ಲ, ಕ್ವಾಲಿಟಿ ಟೇಸ್ಟ್ ನೋಡಿ ಹೋಗ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಕಾಫಿ ರೆಸ್ಟೋರೆಂಟ್ಗಿಂತ ಚಿಕ್ಕ ಚಿಕ್ಕ ಫಿಲ್ಟರ್ ಕಾಫಿ ಅಡ್ಡಗಳು ಫೇಮಸ್ ಆಗಿರೋದು. ಇನ್ನೊಬ್ಬರಿಗೆ ತಕ್ಕ ಹಾಗೆ ನಾವಿದ್ರೆ ಅದು ನಮ್ಮ ಅವಶ್ಯಕತೆ ಆಗುತ್ತೆ. ಇನ್ನೊಬ್ರು ನಾವು ಹೇಗಿದ್ರೂ ನಮ್ಮನ್ನ ಹುಡ್ಕೊಂಡು ಬಂದ್ರೆ ಅದು ನಮ್ಮ ಡಿಮ್ಯಾಂಡ್ ಆಗುತ್ತೆ. ನನ್ನ ಯೋಚನೆ ಎರಡನೇ ಟೈಪ್ ಸರ್. ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ. ಆಯ್ತು ಕಾವೇರಿ, ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ಸರ್, ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಈ ಜಾಗಕ್ಕೆ ಅಷ್ಟು ಬೆಲೆ ಕೊಡ್ತಾ ಇದ್ದೀನಿ. ಅದನ್ನ ಅರ್ಥ ಮಾಡಿಸೋದಕ್ಕೆ ಈ ರೀತಿ ಹೇಳಿದೆ. ನಾವು ಕೂತ್ಕೊಳ್ಳೋ ಜಾಗಕ್ಕಿಂತ ನಾವು ಮಾಡೋ ಕೆಲಸ ಮುಖ್ಯ ಆಗುತ್ತೆ ಸರ್. ಸಾಮ್ರಾಜ್ಯನ ನೀವು ಆಲ್ರೆಡಿ ಕಟ್ಟಿದ್ದೀರಾ. ಎಲ್ರೂ ಪ್ರೀತಿ ಗಳಿಸಿ ಅದನ್ನ ಉಳಿಸ್ಕೊಂಡು ಹೋದ್ರೆ ನನ್ಗಷ್ಟೇ ಸಾಕು. ಕಾವೇರಿ, ನೀನದನ್ನ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಓಕೆ, ಯು ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಅಬ್ಬಬ್ಬಬ್ಬಬ್ಬಾ, ಇವಳು ಮಾತು ಕೇಳ್ತಾ ಇದ್ರೆ ನಾನೇ ಇವಳು ಫ್ಯಾನ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಮಾವ ಇವಳಿಗೆ ಬುಟ್ಟಿಗೆ ಬಿದ್ದಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಒಳ್ಳೆ ರಾಜಕಾರಣಿ ತರ ಮಾತಾಡ್ತಾಳೆ. ನಂಗನ್ಸುತ್ತೆ ಕಂಪ್ಲೀಟ್ ಆಗಿ ಪ್ರಿಪೇರ್ಡ್ ಆಗಿ ಬಂದಿದ್ದಾಳೆ ಅಂತ. ಇವಾಗ ಪ್ರಿಪೇರ್ ಆಗಿರೋದಲ್ಲ ತೇಜು, ಇವಳು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿರೋದು. ಕಾತಿ, ಆ ಕಾವೇರಿ ಏನೇ ಪ್ರಿಪೇರ್ ಆಗಿರ್ಬೋದು, ಆದರೆ ಅವಳನ್ನು ನಾವು ಡಿಸ್ಟ್ರಾಯ್ ಮಾಡಲೇಬೇಕು. ಇಲ್ಲಾಂದರೆ ನಮ್ಗೆ ಉಳಿಗಾಲ ಇಲ್ಲ, ಉಳಿಗಾಲ ಇಲ್ಲ. ನೋ ಪ್ರಭಾ, ಇವತ್ತು ಆ ಕಾವೇರಿ CEO ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಹೊರಟಿದ್ದಾಳೆ. ಆದರೆ ಇವತ್ತಿಂದಾನೆ ನಾನು ಯುದ್ಧದ ರಣಕಹಳೆ ಊದ್ತೀನಿ. ಅವಳ ಪತನ ನಿಶ್ಚಯ. ಶಂಕರಣ್ಣ, ಏನಿದೆಲ್ಲ? ರಾಮ್ ಸರ್ ಹೇಳಿದ್ರು ಆ ಚೇರ್ ತೆಗೆದು ಈ ಚೇರ್ ಹಾಕು ಅಂತ. ಅಯ್ಯಯ್ಯೋ, ಅದೆಲ್ಲ ಏನೂ ಬೇಡ. ನೀವು ಇದನ್ನ ತಗೊಂಡು ಹೋಗಿ, ನಾನು ರಾಮ್ ಸರ್ ಜೊತೆ ಮಾತಾಡ್ತೀನಿ. ಕಾವೇರಿ, ಹೇಳೋದು ಕೇಳೋದು ಏನೂ ಇಲ್ಲ. ನೀನು ಹೇಳಿದ್ದನ್ನೆಲ್ಲ ನಾನು ಒಪ್ಕೊಂಡಿದ್ದೀನಿ ಅಲ್ವಾ? ಈ ಚೇರ್ ಸಿಸ್ಟಮ್ಗೆ ನೀನು ಬೇಡ ಅನ್ಬಾರ್ದು. ಶಂಕರಣ್ಣ,
ಚೇರ್ ಚೇಂಜ್ ಮಾಡಿ. ಆ. ಕಾವೇರಿ ಈ ಕಡೆ ಬಾ. ಅಮ್ಮವ್ರೆ, ಸ್ವಲ್ಪ ಜರುಗಿ. ಅ, ತಗೊಂಡೋಗಿ. ಕಾವೇರಿ ಕೂತ್ಕೋ. ಕಾವೇರಿ ಅಲ್ಲ ಸರ್. ಕೂತ್ಕೋ. ಕಾವೇರಿ ಬಾ ಕೂತ್ಕೋ. ಅ, ಕಾವೇರಿ ಕೂತ್ಕೋ. ಯೋ ರೈಟ್ ಕಾವೇರಿ. ಈ ಚೇರಲ್ಲಿ ಏನೂ ಇಲ್ಲ. ಇದ್ರ ಮೇಲೆ ಕುತ್ಕೊಳ್ಳೋ ವ್ಯಕ್ತಿಯಿಂದ ಇದಕ್ಕೆ ಘನತೆ ಬರುತ್ತೆ. ರಾಜ್ಯನ ಕಟ್ಟಿ ಆಳ್ದವ್ರೆಲ್ಲ ರಾಜವಂಶದವರಾಗಿರಲ್ಲ. ಸಾಮಾನ್ಯ ಕುಟುಂಬದಿಂದ ಬಂದು ರಾಜ್ಯನ ಆಳ್ದವರು ಇದ್ದಾರೆ. ಹಾಗೆ ಇಂಥ ಸಮಯದಲ್ಲಿ ರಾಣಿಯರ ಬಗ್ಗೆನೂ ಒಂದು ಮಾತು ಹೇಳಬೇಕು. ಕಂಕಳಲ್ಲಿ ಮಗು ಇಟ್ಕೊಂಡು ಕೈಯಲ್ಲಿ ಕತ್ತಿ ಇಟ್ಕೊಂಡು ರಾಜ್ಯಕ್ಕೋಸ್ಕರ ತನ್ನ ಜನರಿಗೋಸ್ಕರ ಹೋರಾಟ ಮಾಡಿದ ಎಷ್ಟೋ ರಾಣಿಯರ ಕತೆ ಇವತ್ತಿನ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದೆ. And you have that warrior woman in you. ನಾಳೆ ನಿನ್ನ ಕಥೆನೂ ಸ್ಫೂರ್ತಿ ಕಥೆಯಾಗತ್ತೆ. ಯಾವತ್ತು ಅಳ್ಸಕ್ಕಾಗದೇ ಇರೋ ಒಂದು ಇತಿಹಾಸ ಆಗತ್ತೆ. ಮಾರ್ಕ್ ಮೈ ವರ್ಡ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಸೊ ದ ಸ್ಟೇಜ್ ಇಸ್ ಸೆಟ್ ಫಾರ್ ಯು. ಗೋ ಹೆಡ್. ಥ್ಯಾಂಕ್ ಯು ಸರ್. ಮ್ಯಾನೇಜರ್, ಎಸ್ ಮೇಡಮ್. ಇಮಿಡಿಯೇಟ್ ಆಗಿ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಕಾನ್ಫರೆನ್ಸ್ ಹಾಲ್ಗೆ ಮೀಟಿಂಗಿಗೆ ಬರೋದಕ್ಕೆ ಹೇಳಿ. ಓಕೆ ಮೇಡಮ್. ಓಕೆ. ಕಾತಿ, ಏನಿಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದೆಯಾ? ಪ್ರಬಲ, ಕಾವೇರಿ ನಮ್ಮ ಆಫೀಸ್ ಜನರಲ್ ಮ್ಯಾನೇಜರ್ ಆಗಿದ್ದಾಗ ಪ್ರೀತು ಜೊತೆ ಮಾಡಿದ್ದಂಥ ಒಂದು ಪ್ರಾಜೆಕ್ಟ್ ಇತ್ತು. ಸೊ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ. ಅಲ್ಲ ಕಾತಿ, ಮುಂದೆ ಆಗೋದ್ರ ಬಗ್ಗೆ, ಅವಳನ್ನ ಆಚೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡು ಅಂದರೆ ಇದು ಯಾವುದೋ ಹಳೆ ಫೈಲ್ನ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ತೀನಿ ಅಂತಿದೆಯಲ್ಲ, ನಿನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಪ್ರಬಲ, ನಾನೇನು ದಡ್ಡಿ ಅಲ್ಲ. ನಾನು ಲಾ ಮಾಡಿ ಮುಗಿಸಿದ್ದೀನಿ. ಇನ್ ಕೇಸ್ ನಾನೇನಾದರೂ ಮದುವೆ ಮಕ್ಕಳು ಅಂತ ಲೈಫಲ್ಲಿ ಬ್ಯುಸಿ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಮೀರಿಸಿ ಫೇಮಸ್ ಲಾಯರ್ ಆಗಿರ್ತಿದ್ದೆ. ಮೈಂಡೆಡ್. ಅದಕ್ಕೆ ನಿನ್ನ ಮದುವೆಯಾಗಿ ಮನೇಲಿ ಕೂರಿಸಿರೋದು.